ನಾಡಿನೆಲ್ಲೆಡೆ ಶಿವರಾತ್ರಿಯ ಸಂಭ್ರಮ ಮನೆ ಮಾಡಿದೆ. ಹೀಗಾಗಿ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲೂ ಕೂಡ ಶಿವರಾತ್ರಿಯ ಆಚರಣೆ ಸಾಕಷ್ಟು ಮಹತ್ವ ಪಡೆದಿದೆ. ಅದರಲ್ಲೂ ಕೂಡ ಮೈಸೂರಿನಲ್ಲಿ ಇತಿಹಾಸ ಹಾಗೂ ಪೌರಾಣಿಕ ಹಿನ್ನೆಲೆ ಉಳ್ಳಂತಹ ಪುರಾತನ ಶಿವ ದೇವಾಲಯಗಳಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಮೈಸೂರು ಅರಮನೆ ಅಂಬಾವಿಲಾಸ ಆವರಣದಲ್ಲಿರುವಂತಹ ತ್ರಿನೇತ್ರೇಶ್ವರ ದೇವಾಲಯ. ಹೀಗಾಗಿ ಈ ದೇವಾಲಯಕ್ಕೆ ತನ್ನದೇ ಆದಂತಹ ಸಾಕಷ್ಟು ರೀತಿಯಾದಂತಹ ಮಹತ್ವವಿದೆ. ಯದುವಂಶ ಪ್ರಾರಂಭವಾಗಿರುವಂತಹ ಮುಂಚೆಯೇ ತೃಣಬಂಧು ಮಹರ್ಷಿಗಳು ಈ ದೇವಾಲಯವನ್ನ ಅಥವಾ ಈ ಶಿವಲಿಂಗವನ್ನ ಪ್ರತಿಷ್ಠಾಪನೆಯನ್ನ ಮಾಡಿದ್ರು ಅಂತೇಳಿ ಐತಿಹ್ಯಗಳಿದೆ. ತದಾನಂತರದ ಅವಧಿಯಲ್ಲಿ ಕಂಠೀರವ ನರಸರಾಜ ಒಡೆಯರವರು ಹಾಗೂ ದೊಡ್ಡ ದೇವರಾಜ ಒಡೆಯರವರು ಈ ಒಂದು ದೇವಾಲಯದ ಜೀರ್ಣೋದ್ಧಾರ ಕಾರ್ಯವನ್ನು ಕೂಡ ಮಾಡಿದ್ರು. ಹೀಗಾಗಿ ತದಾನಂತರ ದಿನಗಳಲ್ಲಿ ಈ ದೇವಾಲಯವನ್ನ ಸಾಕಷ್ಟು ರೀತಿಯಲ್ಲಿ ಅಂದ್ರೆ ಅರಮನೆಯ ಆವರಣದಲ್ಲಿರುವಂತಹ ಹಲವಾರು ದೇವಾಲಯಗಳಲ್ಲಿ ಈ ಶಿವ ದೇವಾಲಯ ಕೂಡ ಒಂದು ಶಕ್ತಿ ಕೇಂದ್ರ ಆಗಿದೆ. ಈ ದೇವಾಲಯಕ್ಕೆ ತನ್ನದೇ ಆದಂತಹ ಸಾಕಷ್ಟು ರೀತಿಯಾದಂತಹ ಪೌರಾಣಿಕ ಕಥೆಗಳಿರ್ತಕ್ಕಂಥದ್ದು. ತೃಣಬಂಧು ಮಹರ್ಷಿಗಳು ಈ ದೇವಾಲಯಕ್ಕೆ ಅಥವಾ ಈ ಒಂದು ಪ್ರಾಕಾರಕ್ಕೆ ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ ಈ ಶಿವಲಿಂಗವನ್ನ ಪಶ್ಚಿಮ ಮುಖವಾಗಿ ಅಂದ್ರೆ ದೇವಾಲಯಗಳಲ್ಲಿ ಈಶ್ವರನ ಲಿಂಗ ಪೂರ್ವಾಭಿಮುಖವಾಗಿರುತ್ತೆ. ಆದರೆ ವಿಶೇಷವಾಗಿ ಪಶ್ಚಿಮ ಮುಖವಾಗಿ ಈ ಒಂದು ದೇವಾಲಯವನ್ನ ಅಥವಾ ಈ ಒಂದು ಶಿವಲಿಂಗವನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಹೀಗಾಗಿ ಇದು ತನ್ನದೇ ಆದಂತಹ ಒಂದು ಶಕ್ತಿಯನ್ನು ಅಡಗಿಸಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ದೇವಾಲಯಕ್ಕೆ ಶತಮಾನಗಳ ಇತಿಹಾಸ ಇದೆ. ನಂತರದ ದಿನಗಳಲ್ಲಿ ಸಾಕಷ್ಟು ಅಂದರೆ ಹಲವಾರು ರಾಜರು ಮಹಾರಾಜರುಗಳು ಕೂಡ ರಾಜಗೋಪುರಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಅಥವಾ ದೇವಾಲಯದ ಜೀರ್ಣೋದ್ಧಾರವನ್ನು ಅಥವಾ ಪುನರ್ಜೀವನಗೊಳಿಸುವಂತಹ ಕೆಲಸವನ್ನು ಕೂಡ ಮಾಡಿದರು. ಹೀಗಾಗಿ ಈ ಒಂದು ದೇವಾಲಯ ಸಾಕಷ್ಟು ಮಹತ್ವವನ್ನು ಪಡೆಯುತ್ತೆ. ಹಾಗೂ ಇರುವಂತಹ ಎಲ್ಲ ದೇವಾಲಯಗಳು ಕೂಡ ಬೃಹದಾಕಾರದ ಒಂದು ಪ್ರಾಂಗಣ ಇದೆ. ಈ ದೇವಾಲಯದಲ್ಲಿ ಹಲವಾರು ದೇವಾಲಯ ಈಶ್ವರನ ಲಿಂಗದ ಜೊತೆಗೆ ತ್ರಿನೇಶ್ವರನ ಲಿಂಗ ಜೊತೆಗೆ ಸಾಕಷ್ಟು ಬೇರೆ ಬೇರೆ ದೇವರುಗಳ ಒಂದು ಸ್ಥಾಪನೆ ಕೂಡ ಆಗಿರ್ತಕ್ಕಂಥದ್ದು. ಹಾಗೂ ಬಹಳ ಪ್ರಮುಖವಾಗಿ ಅಂದ್ರೆ ಈ ಒಂದು ದೇವಾಲಯ ಏನಿದೆ ಈ ಒಂದು ಪ್ರಾಂಗಣದಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಶಕ್ತಿವರ್ಧಿತವಾದಂತಹ ಶಿವಲಿಂಗಗಳ ಸ್ಥಾಪನೆ ಕೂಡ ಆಗಿರ್ತಕ್ಕಂಥದ್ದು. ಹೀಗಾಗಿ ಪ್ರತಿ ಶಿವರಾತ್ರಿಯಲ್ಲಿ ಈ ಒಂದು ದೇವಾಲಯದಲ್ಲಿ ಸಕಲ ಪೂಜೆಗಳು ಕೂಡ ನಡೆಯುತ್ತೆ. ಹಾಗೂ ಈ ಹಿಂದೆ ಕೂಡ ಮೈಸೂರಿನ ಮಹಾರಾಜರಾಗಿರುವಂತಹ ಜಯಚಾಮರಾಜ ಒಡೆಯರವರು ಈ ಒಂದು ಈಶ್ವರನ ಲಿಂಗಕ್ಕೆ ಚಿನ್ನದ ಕೊಳಗವನ್ನು ಕೂಡ ಉಡುಗೊರೆಯಾಗಿ ಅಥವಾ ಕಾಣಿಕೆಯಾಗಿ ಅಥವಾ ಹರಿಕೆಯನ್ನ ತೀರಿಸಿದ್ರು. ಹೀಗಾಗಿ ಮೈಸೂರಿನ ಹಲವು ದೇವಾಲಯಗಳನ್ನು ಹೋಲಿಸಿದ್ರೆ ಶಿವರಾತ್ರಿಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಒಂದು ಮಹಾದೇವನ ದೇವಾಲಯಕ್ಕೆ ಅಥವಾ ತ್ರಿನೇತ್ರೇಶ್ವರನ ದೇವಾಲಯಕ್ಕೆ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಹೀಗಾಗಿ ಈ ದೇವಾಲಯದ ಇತಿಹಾಸ ಹೀಗಿದೆ.